PM ರಾಹುಲ್ ಗಾಂಧಿ ಆಗ್ಬೇಕಾ ಮೋದಿ ಆಗ್ಬೇಕಾ? ಮೋದಿ ಆಗ್ಬೇಕು. ಮೋದಿ ಆದ್ರೆ ನಂಬರ್ 1. ಯಾಕಂದ್ರೆ ರಾಹುಲ್ ಗಾಂಧಿ ಇನ್ನ ಏನು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ನಮ್ಮ ದೇಶದ ಬಗ್ಗೆ. ಮೋದಿ ಇಲ್ಲ ಅಂದ್ರೆ ನಮ್ಮ ದೇಶ ಹೋಗ್ಬಿಟ್ರೋದು ಇಷ್ಟೊತ್ತಿಗೆ. ನಮ್ಮ ದೇಶ ಉಳಿತಾನೆ ಇರಲಿಲ್ಲ. ಒಳ್ಳೇದು GST ಮಾಡೋದು ಒಳ್ಳೇದು. ಯಾಕಂದ್ರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅವರು ಇವರು ಮೊದಲು ಎಷ್ಟೋ ದಿನ ಬಿಲ್ ಇಲ್ದೆ ಬರೋದು ಎಷ್ಟು ಕಂದಷ್ಟು ಮಾರ್ಗಂತ ಇದ್ರು. ದೇಶ ಸುತ್ತಾರೆ ಅಂತಂದ್ರೆ ನಾವು ಒಂದು ಕಡೆ ಹೋಗಿ ನೋಡ್ದಲ್ಲೇನೆ ಅದು ಫ್ಯಾಕ್ಟಿಕಲ್ ಆಗಿ ನಮ್ಗೆ ಗೊತ್ತಾಗೋದು. ಅದು ಅಲ್ಲಿ ಫ್ಯಾಕ್ಟಿಕಲ್ ಆಗಿ ಗೊತ್ತಾದಾಗ ನಮ್ಮ ದೇಶನೂ ಆ ತರ ತಗೊಂಡೋಗ್ಬೇಕು ಅನ್ನೋದೊಂದು ಐಡಿಯಾ ಬರ್ತದೆ. ನಾವೇನು ಸುಮ್ಮನೆ ಫ್ಯಾಕ್ಟಿಕಲ್ ನೋಡಕ್ಕಲ್ಲ ಹೋಗೋದು. ನಾವು ಅದನ್ನ ನೋಡಿದಾಗ ಮಾತ್ರ ನಮ್ಗೆ ನಾವು ಅದೇ ರೀತಿ ಮಾಡ್ಬೋದು ಅನ್ನೋದೊಂದು ಊಹೆ ಗೊತ್ತಾಗ್ತದೆ. ಇನ್ನ ಉನ್ನತ ಮಟ್ಟಕ್ಕೆ ಹೋಗುತ್ತೆ ದೇಶ. ನಮ್ಮ ದೇಶ ಭದ್ರತೆ ಬಗ್ಗೆ ಎಲ್ಲ ಇನ್ನ ಹೆಚ್ಚಾಗ್ತದೆ. ಮಾಡ್ತಾ ಇದ್ದಾರಲ್ಲ. ಒಂದು ಇವಾಗ ಕೋವಿಡ್ ಬಂದಾಗ ಇಂಜೆಕ್ಷನ್ ಕೊಟ್ರು, ಫ್ರೀ ಕೊಟ್ರು, 10 kg ಅಕ್ಕಿ ಕೊಟ್ರು. ಅವರು ಈ ರಾಜ್ಯ ಸರ್ಕಾರದವ್ರು ನಾವು 10 kg ಅಕ್ಕಿ ಕೊಡ್ತೀವಿ ಎಲ್ಲಿ ಕೊಟ್ರು? 6 ತಿಂಗಳಾಯ್ತು. ಒಬ್ಬ ಲೇಡಿಕ 2000 ಅಕೌಂಟ್ ಹಾಕ್ತಾರೆ. ಎಲ್ಲಿ ಹಾಕ್ತಾ ಇದ್ದಾರೆ? ಕಿಸಾನ್ ಯೋಜನೆ ಇದ್ರಲ್ಲೇ ಅದು ನಿಲ್ಸ್ ಹಾಕಿದ್ರು. ರೈತನಿಗೆ ತೊಂದರೆ ಆಗ್ತಾ ಇದೆ ಅಷ್ಟೇ. ನೆಕ್ಸ್ಟ್ PM ರಾಹುಲ್ ಗಾಂಧಿ ಆಗ್ಬೇಕಾ ಮೋದಿ ಆಗ್ಬೇಕಾ? ಮೋದಿ ಆಗ್ಬೇಕಮ್ಮ. ಯಾಕೆ ಸರ್? ಮೋದಿ ಆದ್ರೆ ನಂಬರ್ 1. ಯಾಕಂದ್ರೆ ರಾಹುಲ್ ಗಾಂಧಿ ಇನ್ನ ಏನು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ನಮ್ಮ ದೇಶದ ಬಗ್ಗೆ, ನಮ್ಮ ದೇಶ ಭದ್ರತೆ ಬಗ್ಗೆ ಆಗ್ಲಿ. ಇವತ್ತು ದೇಶ ನಾವು ಇಷ್ಟು ಮಾತ್ರ ಇದ್ದೀರ ಅಂತಂದ್ರೆ ಮೋದಿನೇ ಕಾರಣ. ಮೋದಿ ಇಲ್ಲ ಅಂದ್ರೆ ನಮ್ಮ ದೇಶ ಹೋಗ್ಬಿಟ್ರೋದು ಇಷ್ಟೊತ್ತಿಗೆ. ನಮ್ಮ ದೇಶ ಉಳಿತಾನೆ ಇರಲಿಲ್ಲ. GST ಬಗ್ಗೆ ನೀವೇನ್ ಹೇಳ್ತೀರಾ? GST ಒಳ್ಳೇದು. GST ಮಾಡೋದು ಒಳ್ಳೇದು. ಯಾಕಂದ್ರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅವರು ಇವರು ಮೊದಲು ಎಷ್ಟೋ ದಿನ ಬಿಲ್ ಇಲ್ದೆ ಬರೋದು ಎಷ್ಟು ಕಂದಷ್ಟು ಮಾರ್ಗಂತ ಇದ್ರು. ಇವಾಗ GST ಇರೋದ್ರಿಂದ ನೇರವಾಗಿ ಇದಕ್ಕೆ ಹೋಗ್ತಾ ಇದೆ, ಅಕೌಂಟ್ಗೆ, ಸರ್ಕಾರಕ್ಕೆ ಹೋಗ್ತದೆ. ಅದಕ್ಕ ಬಡವರಿಗೆ ಹಂಚ್ಕೊಳಕ ಬರ್ತದೆ. ಮೋದಿ ಅವರು ಬರೀ ದೇಶ ಸುತ್ತಾ ಇದಾರೆ. ಅವರ ಒಂದು ಫ್ಯಾಷನ್ ಮಾತ್ರ ಮಾಡ್ಕೊಂಡಿದ್ದಾರೆ. ಇದುವರೆಗೂ ಪ್ರೆಸ್ ಮೀಟ್ ಮಾಡಿಲ್ಲ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ದೇಶ ಸುತ್ತಾರೆ ಅಂತಂದ್ರೆ ನಾವು ಒಂದು ಕಡೆ ಹೋಗಿ ನೋಡ್ದಲ್ಲೇನೆ ಅದು ಫ್ಯಾಕ್ಟಿಕಲ್ ಆಗಿ ನಮ್ಗೆ ಗೊತ್ತಾಗೋದು. ಅದು ಅಲ್ಲಿ ಫ್ಯಾಕ್ಟಿಕಲ್ ಆಗಿ ಗೊತ್ತಾದಾಗ ನಮ್ಮ ದೇಶನೂ ಆ ತರ ತಗೊಂಡೋಗ್ಬೇಕು ಅನ್ನೋದೊಂದು ಐಡಿಯಾ ಬರ್ತದೆ. ಸುಮ್ನೆ ಅವ್ರು ಹೋಗ್ತಾ ಇಲ್ಲ ದೇಶ ಸುತ್ತಕ್ಕ. ನಾವು ಇವಾಗ ಬೇರೆ ಕಡೆ ಹೋಗ್ತಾರೆ ಫ್ಯಾಕ್ಟಿಕಲ್ಗ. ನಾವೇನು ಸುಮ್ನೆ ಫ್ಯಾಕ್ಟಿಕಲ್ ನೋಡಕ್ಕಲ್ಲ ಹೋಗೋದು. ನಾವು ಅದನ್ನ ನೋಡಿದಾಗ ಮಾತ್ರ ನಮ್ಗೆ ನಾವು ಅದೇ ರೀತಿ ಮಾಡ್ಬೋದು ಅನ್ನೋದೊಂದು ಊಹೆ ಗೊತ್ತಾಗ್ತದೆ. ಅದಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಅಷ್ಟೇ. ಸರ್, ಬಿಜೆಪಿ ಸರ್ಕಾರ 60-40 ಕಮಿಷನ್ ಸರ್ಕಾರ, ಇದ್ರ ಬಗ್ಗೆ ನೀವೇ? ಈಗ ನಡೀತಾ ಇರೋದು 90%. ಮೊದಲು ನಡೀತಾ ಇತ್ತು ಅಲ್ಪ ಸ್ವಲ್ಪ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈಗ ಡಬಲ್ ಟ್ರಿಪಲ್ ನಡೀತಾ ಇದೆ ಈಗ. ಸರ್, ಒಟ್ಟಾರೆಯಾಗಿ ಬಿಜೆಪಿ ಮೋದಿ ಅವರು ಏನ್ ಅಭಿವೃದ್ಧಿ ಮಾಡ್ಬೋದು ಅಂತ ನೀವು ಕಾಯ್ತಾ ಇದ್ದೀರಿ? ನಾವು ದೇಶ ಅಭಿವೃದ್ಧಿ ಮಾಡ್ಬೋದು ಅಂತ ನಾವು ಕಾಯ್ತಿದ್ದೀರಿ. ದೇಶ ಇನ್ನ ಉನ್ನತ ಮಟ್ಟಕ್ಕೆ ಹೋಗುತ್ತೆ ದೇಶ. ನಮ್ಮ ದೇಶ ಭದ್ರತೆ ಬಗ್ಗೆ ಎಲ್ಲ ಇನ್ನ ಹೆಚ್ಚಾಗ್ತದೆ. ಇವತ್ತು ಮಿಲಿಟರಿ ಆಗಿರ್ಬೋದು, ಎಲ್ಲ ಆರ್ಮಿ, ಒಂದು ನಮ್ಮ ದೇಶದ ಭದ್ರತೆ ಬಗ್ಗೆ ನಮ್ಮ ದೇಶ ಭದ್ರವಾಗಿರ್ಬೇಕಂದ್ರೆ ದೇಶ ಭದ್ರತೆ ಇರಬೇಕು. ಇವತ್ತು ಅಯೋಧ್ಯೆ ರಾಮ ಮಂದಿರ ಕಟ್ತಾವ್ರೆ. ಈಗ ಆಮೇಲೆ ಕಾಶಿನಲ್ಲೇ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಇವೆಲ್ಲ ಒಂದು ಎಲ್ಲ ಮುಂದೆ ಇನ್ನ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತ ನಂಬಿಕೆ ಐತೆ. ಸರ್, ಈಗ ರಾಮ ಮಂದಿರ ಆಗಿರ್ಬೋದು ಅಥವಾ ಒಂದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಸ್ಟ್ಯಾಚ್ಯೂ ಆಗಿರ್ಬೋದು, ಇದಕ್ಕೆಲ್ಲ ಹಾಕಿದಂತ ಹಣವನ್ನ ಬಡವರಿಗಾಗಿ ಖರ್ಚು ಮಾಡ್ಬೋದಾಗಿತ್ತಲ್ಲ? ಮಾಡ್ತಾ ಇದಾರಲ್ಲ. ಒಂದು ಇವಾಗ ಕೋವಿಡ್ ಬಂದಾಗ ಇಂಜೆಕ್ಷನ್ ಕೊಟ್ರು, ಫ್ರೀ ಕೊಟ್ರು, 10 kg ಅಕ್ಕಿ ಕೊಟ್ರು. ಅವರು ಏನು 3 ವರ್ಷ 4 ವರ್ಷ ಫ್ರೀ ಅಕ್ಕಿನೇ ಕೊಟ್ರು. 5 ವರ್ಷ ತಿರುಗಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವರು ಈ ರಾಜ್ಯ ಸರ್ಕಾರದವ್ರು ನಾವು 10 kg ಅಕ್ಕಿ ಕೊಡ್ತೀನಿ ಅಂತ ಎಲ್ಲಿ ಕೊಟ್ರು? 6 ತಿಂಗಳಾಯ್ತು. ಒಬ್ಬ ಲೇಡಿಕ 2000 ಅಕೌಂಟ್ ಹಾಕ್ತಾರೆ. ಎಲ್ಲಿ ಹಾಕ್ತಾ ಇದ್ದಾರೆ? ಆಮೇಲೆ ಬಸ್ ಒಂದು ಫ್ರೀ ಅದ ಅಷ್ಟೇ. ಬಸ್ ಅಂತ ಫ್ರೀ, ಹೆಂಗಸರು ಓಡಾಡೋದಕ್ಕೆ ಬಸ್ ಫ್ರೀ ಕೊಟ್ಟವ್ರೆ. ಕರೆಂಟ್ ಬಿಲ್ ಅಂತಂದ್ರು ಅದಕ್ಕೆ ಒಂದು ಕೇಳ್ದು ಡಬಲ್ ಏನೋ ಬಿಲ್ಗಳು ಹಾಕಿ ಈ ಕೈಯ ಕೊಟ್ಟು ಈ ಕೈ ಕೀಳ್ತಾ ಇದಾರೆ. ಇನ್ನೇನು ರೈತನಿಗೆ 2,000 ಅಕೌಂಟ್ಗೆ ಹಾಕ್ತಾ ಇದ್ರು. ಕಿಸಾನ್ ಯೋಜನೆ ಇದ್ರಲ್ಲೇ ಅದು ನಿಲ್ಸ್ ಹಾಕಿದ್ರು. ರೈತನಿಗೆ ತೊಂದರೆ ಆಗ್ತಾ ಇದೆ ಅಷ್ಟೇ.